ಹಾಯ್ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ಮಟರ್ ಪನ್ನೀರ್ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ನಾನು ಪನ್ನೀರ್ ತೊಗೊಂಡಿದ್ದೀನಿ, ಮತ್ತು ಈರುಳ್ಳಿ, ಕ್ಯಾಪ್ಸಿಕಮ್ಮು, ಆಲೂಗಡ್ಡೆ ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಈರುಳ್ಳಿ ಒಗ್ಗರಣೆಗೆ, ಮತ್ತು ಪೇಸ್ಟ್ ಮಾಡ್ಕೊಳೋದಕ್ಕೆ ಈರುಳ್ಳಿ, ಟೊಮೊಟೊ ಮತ್ತು ಗಸಗಸೆ, ಬಾದಾಮಿ, ಗೋಡಂಬಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಮತ್ತು ಬಟಾಣಿ ನೆನೆಸ್ಕೊಂಡಿದ್ದೀನಿ. ಮತ್ತು ಮ್ಯಾರಿನೇಟ್ ಮಾಡೋದಕ್ಕೆ 1 ಕಪ್ ಮೊಸರು ತೊಗೊಂಡಿದ್ದೀನಿ. ಅರಿಶಿನ 1 ಟೇಬಲ್ ಸ್ಪೂನು, ಅಚ್ಚ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ಉಪ್ಪು ರುಚಿಗೆ ತಕ್ಕಷ್ಟು. ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. 1 ಕಪ್ ಮೊಸರು ಹಾಕೋತಾ ಇದ್ದೀನಿ. 1 ಟೇಬಲ್ ಸ್ಪೂನು ಅರಿಶಿನ ಹಾಕೋತಾ ಇದ್ದೀನಿ. ಗರಂ ಮಸಾಲ 1 ಟೇಬಲ್ ಸ್ಪೂನ್, ಜೀರಿಗೆ 1 ಟೇಬಲ್ ಸ್ಪೂನ್, ಅಚ್ಚಿದ ಕಾಳದ ಪುಡಿ 1 ಟೇಬಲ್ ಸ್ಪೂನ್, ಧನಿಯಾ 1 ಟೇಬಲ್ ಸ್ಪೂನ್ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಉಪ್ಪು ಹಾಕ್ಕೋಬೇಕು, ಜಾಸ್ತಿ ಹಾಕ್ಕೋಬಾರ್ದು. ಒಗ್ಗರಣೆಗೂ ಹಾಕ್ಕೋಬೇಕಲ್ವ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀರು ಹಾಕೋದ್ರೇ ಮಿಕ್ಸ್ ಮಾಡಬೇಕು. ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಹಿಂಗೆ ಮ್ಯಾರಿನೇಟ್ ಮಾಡಿದ್ರೆ. ಸ್ವಲ್ಪ ಚೆನ್ನಾಗಿ ಕೈಯೆಲ್ಲ ಕಲಿಸ್ಕೋಬೇಕು. ಚೆನ್ನಾಗಿ ಕಲಿಸ್ಕೊಂಡು ಚೆನ್ನಾಗಿ ಕಲಸಿ ಅದನ್ನು ಸೈಡ್ಗೆ ಇಟ್ಬಿಟ್ಟು ಒಗ್ಗರಣೆಗೆ ಹಾಕ್ಕೋಬೇಕು. ಈಗ ಅದನ್ನು ಪೇಸ್ಟ್ ಮಾಡ್ಕೊಂಬಿಡೋಣ. ಈಗ ಈರುಳ್ಳಿ ಪೇಸ್ಟ್ ಮಾಡಿದ್ದೀನಿ, ಟೊಮೊಟೊ ಪೇಸ್ಟು ಮತ್ತು ಗೋಡಂಬಿ, ಬಾದಾಮಿ, ಗಸಗಸೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಕುಕ್ಕರ್ ಇಟ್ಕೊಂಡಿದ್ದೀನಿ. ಸ್ಟವ್ ಮೇಲೆ ಕುಕ್ಕರ್ ಆನ್ ಮಾಡಿ ಎಣ್ಣೆ 2 ಟೇಬಲ್ ಸ್ಪೂನು, 2 ಇಲ್ಲ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ ಇರಬೇಕು, ಗ್ರೇವಿಗೆಲ್ಲ ಚೆನ್ನಾಗಿರುತ್ತೆ. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಅದಕ್ಕೆ ಕಾಯಕ್ಕೆ ಬಿಡಬೇಕು. ಸ್ವಲ್ಪ ಬಿಸಿ ಆಗ್ತಾಯಿದೆ. ಸ್ವಲ್ಪ ಬಿಸಿ ಆದಮೇಲೆ ಒಗ್ಗರಣೆಗೆ ಹಾಕ್ಕೋಬೇಕೀಗ. ಈರುಳ್ಳಿ ಹಾಕ್ಕೋತಾ ಇದ್ದೀನಿ. 1-2 ಈರುಳ್ಳಿ ಸ್ಲೈಸ್ ಮಾಡಿ ಹಾಕ್ಕೋತಾ. ನಾವು ಉದ್ದದಕ್ಕಾದರೂ ಹಚ್ಕೋಬೋದು, ಸಣ್ಣದಾಗೂ ಹಚ್ಕೋಬೋದು. ಸ್ವಲ್ಪ ಬಾಡಿಸ್ಕೋಬೇಕು. ಅದನ್ನು ಚೆನ್ನಾಗಿ ಫ್ರೈ ಆಗಬೇಕು, ಗೋಲ್ಡನ್ ಫ್ರೈ ಆಗಬೇಕು. ಮತ್ತು ಪ್ಯೂರಿ ಮಾಡ್ಕೊಂಡಿದ್ನಲ್ಲ, ಈರುಳ್ಳಿ ಪ್ಯೂರಿ, ಅದನ್ನು ಹಾಕೋತಾ ಇದ್ದೀನಿ. ಅದು ಚೆನ್ನಾಗಿ ಫ್ರೈ ಆಗಬೇಕು. ಅದು ನೀರೆಲ್ಲ ಡ್ರೈ ಆಗಬೇಕು. ಅದು ಈರುಳ್ಳಿಲಿರೋದು ನೀರೆಲ್ಲ ಡ್ರೈ ಆದ್ರೇ ಚೆನ್ನಾಗಿರುತ್ತೆ. ಅದನ್ನು ಸ್ವಲ್ಪ ಬಾಡಿಸ್ಕೋಬೇಕು. ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ನೀರೆಲ್ಲ ಡ್ರೈ ಆಗೋಗಿದೆ. ಶುಂಠಿ ಬೆಳ್ಳುಳ್ಳಿ 1 ಟೇಬಲ್ ಸ್ಪೂನ್ ಹಾಕ್ಕೋತಾ ಇದ್ದೀನಿ. ಪೇಸ್ಟ್ ಮಾಡ್ಕೊಂಡಿದ್ದೀನಿ, ನಾನು ಮನೆಯಲ್ಲೇ ಪೇಸ್ಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಅದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಬ್ಲರ್ರಾಗಿ ಕಾಣಿಸ್ತಾ ಐತೆ ಆ ಹೊಗೆಗೆ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು. ಅದು ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಫ್ರೆಂಡ್ಸ್. ಚೆನ್ನಾಗಿ ಫ್ರೈ ಆದಮೇಲೆ ನೆಕ್ಸ್ಟು ಟೊಮೊಟೊ ಪ್ಯೂರಿ ಹಾಕ್ಕೋತಾ ಇದ್ದೀನಿ. ಅದನ್ನು ಅಷ್ಟೇ, ಅದು ಸ್ವಲ್ಪ ಬಾಡಿಸ್ಕೊಬೇಕು. 2 ನಿಮಿಷ, 2ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀರಿನ ಅಂಶ ಹೋಗಬೇಕು ಅದಕ್ಕೂ ಅಷ್ಟೇ. ಸ್ವಲ್ಪ ನೀರಾಗಿದ್ರೂ ಒಂಥರ ಹಸಿ ವಾಸನೆ ಇರುತ್ತೆ. ಹಾಗಾಗಿ ಅದು ಸ್ವಲ್ಪ ಫ್ರೈ ಆಗಬೇಕು. ಅದನ್ನು ಫ್ರೈ ಆದಮೇಲೆ ಆಲೂಗಡ್ಡೆ, ಕ್ಯಾಪ್ಸಿಕಮ್ ಕಟ್ ಮಾಡಿಕೊಂಡಿನ ಅದನ್ನು ಹಾಕ್ಕೋತಾ ಇದ್ದೀನಿ ಡೈರೆಕ್ಟಾಗಿ. 2 ಮಿಕ್ಸ್ ಮಾಡಿ ಹಾಕ್ಕೋತಾ ಇದ್ದೀನಿ. ಅದು ಬಾಡಿಸ್ಕೋಬೇಕು ಒಂದು ಸ್ವಲ್ಪ. ಅದು ಒಂದು ಸ್ವಲ್ಪ ಮಸಾಲೆ ಹಿಡಿಬೇಕಲ್ಲ, ಅದು ಸ್ವಲ್ಪ ಫ್ರೈ ಆಗಬೇಕು. ಅದಾದಮೇಲೆ ಹಸಿ ಬಟಾಣಿ ನೆನೆಸಿಟ್ಕೊಂಡಿದ್ದೆನಲ್ಲ, ಅದನ್ನು 1 ಕಪ್ ಹಾಕ್ಕೋತಾ ಇದ್ದೀನಿ. ಅದು ಫ್ರೈ ಮಾಡ್ಕೊತಿದ್ದೀನಿ ಒಂಚೂರು. ಪೇಸ್ಟ್ ಹಾಕ್ಕೊಡ್ಬೇಕು. ಗೋಡಂಬಿ, ಬಾದಾಮಿ, ಗಸಗಸೆ ಪೇಸ್ಟ್ ಅದನ್ನು ಹಾಕ್ಕೋಬೇಕು.
ಧನಿಯಾ ಪುಡಿ, ಖಾರದ ಪುಡಿ 1 ಟೇಬಲ್ ಸ್ಪೂನು, ನಮಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ, ಸ್ಪೈಸಿ ಬೇಕು ಅಂದರೆ ಸ್ವಲ್ಪ ಖಾರದ ಪುಡಿ ಹಾಕ್ಕೋಬೋದು. ಗರಂ ಮಸಾಲೆ 1 ಟೇಬಲ್ ಸ್ಪೂನ್ ಹಾಕೋತಾ ಇದ್ದೀನಿ. ಜೀರಿಗೆ ಪುಡಿ 1 ಟೇಬಲ್ ಸ್ಪೂನ್ ಹಾಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಸ್ವಲ್ಪ ಬಾಡಿಸ್ಕೋಬೇಕು. ಅದರಲ್ಲಿ ಪನ್ನೀರಲ್ಲಿ ಹಾಕ್ಕೊಂಡಿದ್ನಲ್ಲ, ಹಾಗಾಗಿ ಇದರಲ್ಲೆಲ್ಲ ಒಂದು ಚೂರು ಕಡಿಮೆನೇ ಹಾಕ್ಕೋಬೇಕು ಮಸಾಲೆ, ಇಲ್ಲಾಂದರೆ ಹೆವಿ ಮಸಾಲೆ ಹಾಕೋಗುತ್ತೆ, ಚೆನ್ನಾಗಿರಲ್ಲ, ಒಂಥರ ಘಾಟಾಗಿರುತ್ತೆ ಮಸಾಲೆನೇ. ಹಾಗಾಗಿ ಈಗ ಸ್ವಲ್ಪ ಲೈಟಾಗಿ ಹಾಕ್ಕೊಂಡು, ಈಗ ಪನ್ನೀರು ಗ್ರೇವಿ ಮ್ಯಾರಿನೇಟ್ ಮಾಡಿದ್ನಲ್ಲ ಅದನ್ನು ಇದಕ್ಕೆ ಹಾಕೋತಾ ಇದ್ದೀನಿ. ಒಂದು 5 ನಿಮಿಷ ಮ್ಯಾರಿನೇಟ್ ಮಾಡಿ ಇಟ್ಕೋಬೇಕು. ಮೊಸರು ಹಾಕಿದ್ರೆ ಸ್ವಲ್ಪ ಸಾಫ್ಟ್ನೆಸ್ ಬರುತ್ತೆ ಮತ್ತು ಬೇಗ ಆಗುತ್ತೆ. ಹಸಿ ಬಟಾಣಿ ಎಲ್ಲ ಹಾಕಿರ್ತೀವಲ್ಲ, ಸ್ವಲ್ಪ ಮೊಸರು ಆ್ಯಡ್ ಮಾಡಿಕೊಂಡ್ರೆ ಯಾವುದೇ ಇದಕ್ಕಾದರೆ ಸ್ವಲ್ಪ ಬೇಗ ಆಗುತ್ತೆ, ಬೇಯುತ್ತೆ ಅಂತಾರೆ. ಮತ್ತು ತೊಳೆದಿಟ್ಕೊಂಡಿರ್ತೀನಿ, ಮಿಕ್ಸಿ ಗ್ರೈಂಡ್ ಮಾಡಿದ್ರೆ ನೀರು ಇರ್ತಲ್ಲ ಅದನ್ನು ಇದಕ್ಕೆ ಹಾಕ್ಕೋತಾ ಇದ್ದೀನಿ. ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು, ತೀರಾ ತೆಳ್ಳಗೆ ಮಾಡ್ಕೋಬಾರ್ದು. ಈ ಗ್ರೇವಿ ಸ್ವಲ್ಪ ಗಟ್ಟಿಯಾಗೇ ಇರಬೇಕು. ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಸ್ವಲ್ಪ ಉಪ್ಪು ಖಾರ ಎಲ್ಲ ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ನೋಡ್ಕೋಬೇಕು ಉಪ್ಪು ಖಾರ ಸರಿ ಇದೆಯಾ ಇಲ್ವೋ ಅಂತ ನೋಡಿಕೊಂಡು. ಈಗ ರೆಡಿಯಾಗಿದೆ ಫ್ರೆಂಡ್ಸ್. ಮಿಕ್ಸ್ ಮಾಡ್ಕೊಂಡಿದ್ದೆ ಆದಮೇಲೆ ಕುಕ್ಕರ್ ಲಿಡ್ ಹಾಕ್ಬಿಟ್ಟು ವಿಸಿಲ್ ಹಾಕ್ಕೋಬೇಕು. 1-2 ವಿಸಿಲ್ ಸಾಕು, ಯಾಕಂದರೆ ತೀರಾ ವಿಸಿಲ್ ಹಾಕೊಂಡು ಎಲ್ಲ ನೈಸಾಗಿ ಪೇಸ್ಟ್ ಥರ ಆಗ್ಬಿಡುತ್ತೆ. ಹಾಗಾಗಿ 2 ವಿಸಿಲ್ ಆದರೆ ಸಾಕು. ಚಪಾತಿ ಹಿಟ್ಟು ಲಟ್ಟಿಸ್ಕೊತಾ ಇದ್ದೀನಿ. ಮೈದಾ ಗೋಧಿ ಹಿಟ್ಟು ಹಾಕ್ಬಿಟ್ಟು 2 ಮಿಶ್ರಣ ಮಾಡಿಬಿಟ್ಟು ನಾನು ಕಲಸಿಟ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ಪ್ರೆಡ್ ಮಾಡಿಕೊಂಡು ಈ ಥರ ಕಟ್ ಮಾಡ್ಕೊಳ್ಬೇಕು. ಮತ್ತು ತುರಿದಿರೋ ಕೊತ್ತಂಬರಿ ಒಂಚೂರು, ಈ ಕಡೆ ಒಂದು ಸೈಡು ಚಿಲ್ಲಿ ಫ್ಲೇಕ್ಸು, ಚೆನ್ನಾಗಿರುತ್ತೆ. ಈ ಥರ ರೋಲ್ ಮಾಡಿಕೊಂಡು ಸಣ್ಣದಾಗಿ ರೋಲ್ ಮಾಡ್ಕೊಂಡು ಹೋಗ್ಬೇಕು. ಇದನ್ನು ಸ್ವಲ್ಪ ಮೈದಾ ಹಾಕಿದ್ದೀನಲ್ಲ, ಹಾಗಾಗಿ ಅದು ಬೇಗ ಇದಾಗಲ್ಲ, ಅದು ಕೈಗೆ ಸಿಕ್ಕಲ್ಲ, ಅದು ಎಲ್ಲ ಒಂಥರ ಇದಾಗುತ್ತೆ, ರೋಲ್ ಬರಲ್ಲ ಚೆನ್ನಾಗಿ ನೀಟಾಗಿ. ಹಾಗಾಗಿ ನೀಟಾಗಿ ರೋಲ್ ಮಾಡ್ಕೋಬೇಕು. ಈ ಥರ ರೋಲ್ ಮಾಡ್ಕೋಬೇಕು. ರೋಲ್ ಮಾಡಿಕೊಂಡು ಲಟ್ಟಿಸ್ಕೋಬೇಕು ಫ್ರೆಂಡ್ಸ್. ನೋಡಿರಿ, ಈ ಥರ ಲಟ್ಟಿಸ್ಕೊಂಡು ತವಾ ಇಕ್ಕಿದ್ದೀನಿ, ರೋಟಿ ಆಗ್ತಾಯಿದೆ ನೋಡಿರಿ. ಈಗ ರೆಡಿ ಆಗ್ತಾಯಿದೆ. 2 ಕಡೆ ಬಾಡಿಸ್ಕೋಬೋದು, ವಿತ್ ಆಯಿಲು ವಿತೌಟ್ ಆಯಿಲು ಮಾಡ್ಕೋಬೋದು. ಡಯಟಲ್ಲಿರೋರು ಆಯಿಲ್ ಹಾಕ್ಕೊಂಡಿದ್ರು ಚೆನ್ನಾಗಿರುತ್ತೆ, ಹಂಗೂ ಆಯಿಲ್ ಹಾಕ್ಕೊಂಡು ಚೆನ್ನಾಗಿರುತ್ತೆ, ವಿತೌಟ್ ಆಯಿಲು ಚೆನ್ನಾಗಿರುತ್ತೆ. 2 ಥರ ಮಾಡ್ಕೋಬೋದು ನೀವು ಫ್ರೆಂಡ್ಸ್. 2 ಕಡೆ ತಿರುಗಿಸ್ಕೊಂಡು ಸ್ವಲ್ಪ ಉಬ್ಬಬೇಕು, ಇದು ಚೆನ್ನಾಗಿರುತ್ತೆ. ಈ ಥರ ಉಬ್ಕೊಂಡಿದ್ರೆ ಸಾಫ್ಟಾಗಿರುತ್ತೆ. ಮೈದಾ ಹಸಿಟ್ಟು ಹಾಕಿದ್ರೆ ಸ್ವಲ್ಪ ಗಟ್ಟಿ ಅಂತಾರೆ, ಆದಮೇಲೆ 2 ನಾನು ಮಿಕ್ಸ್ ಮಾಡಿ ಇಟ್ಕೊಂಡು ಹಾಫ್ ಮಿಕ್ಸ್ ಮಾಡಿಟ್ಕೊಂಡು ಚೆನ್ನಾಗಿರುತ್ತೆ, ಸಾಫ್ಟಾಗಿರುತ್ತೆ. ನೋಡಿ ಫ್ರೆಂಡ್ಸ್, ರೆಡಿಯಾಗಿದೆ ಚಪಾತಿ. ಕುಕ್ಕರ್ಲಿಟ್ಟು ತೆಗಿತಾ ಇದ್ದೀನಿ. ಗ್ರೇವಿ ರೆಡಿಯಾಗಿದೆ, ಬಿಸಿ ಬಿಸಿ ಗ್ರೇವಿ, ಮಟರ್ ಪನ್ನೀರ್ ಗ್ರೇವಿ ರೆಡಿಯಾಗಿದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿರಿ, ಈ ಥರ ಕನ್ಸಿಸ್ಟೆನ್ಷನ್ ಇದ್ದರೆ ಸಾಕು ನಮಗೆ. ತೀರಾ ತೆಳ್ಳಗೂ ಇಲ್ಲ, ತೀರಾ ಗಟ್ಟಿಗಿಲ್ಲ. ಕ್ರೀಮ್ ಹಾಕ್ಕೋತಾ ಇದ್ದೀನಿ. ಬಟರು ಇಲ್ಲಾಂದರೆ ಕ್ರೀಮ್ ಹಾಕ್ಕೋಬೋದು, 2ರಲ್ಲಿ ಆಪ್ಷನಲ್ ನಿಮಗೆ. ನಾನು ಸ್ವಲ್ಪ ಜಾಸ್ತಿ ಹಾಕ್ಕೋತಾ ಇದ್ದೀನಿ ಕ್ರೀಮು. ನಮ್ಮನೆ ಮಕ್ಕಳಿಗೆ ಕ್ರೀಮ್ ಅಂದರೆ ತುಂಬ ಇಷ್ಟ, ಹಾಗಾಗಿ ಕ್ರೀಮು ಗಾರ್ನಿಷ್ ಕೊತ್ತಂಬರಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ಅದು ಕೆನೆ ಥರ ಇರುತ್ತೆ. ಹಾಗಾಗಿ ಸರ್ವಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ನೋಡಿ.